ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ನಮ್ಮನೆಯವರು ಊರಿಗೆ ಹೋಗಿದ್ದರು. ಊರಿಗೆ ಹೋಗುವಾಗ ಏನೇನು ತಗೊಂಬಂದಿದ್ದಾರೆ, ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ನಿಮಗೆ ನಾನು ಖುಷಿಯಿಂದ ಶೇರ್ ಮಾಡ್ತಾ ಇದ್ದೀನಿ. ಊರಿಂದ ಬರುವಾಗ ಏನು ತಗೊಂಬಂದಿರ್ತಾರೆ ನಮಗೆ ಅಂತ ತುಂಬ ಆಸೆ ಇಲ್ಲಿ ಮನೇಲಿರೋರಿಗೆ. ಅವ್ರು ಅವಾಗವಾಗ ಊರಿಗೆ ಹೋಗ್ತಾ ಇರ್ತಾರಲ್ಲ, ಅವರು ತಗೊಂಬರ್ತಾರೆ, ಕೊಟ್ಟು ಕಳಿಸ್ತಾರೆ. ಏನೇನಿತ್ತು ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ. ಅದನ್ನು ಖುಷಿಯಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾರೆ. ನಾವು ಹೋಗಿರಲಿಲ್ಲ. ಅತ್ತೆ ಮನೇಲಿ ಹಾಗೆ ತಾಯಿ ಮನೇಲಿ, ಅಮ್ಮ ಮನೇಲಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಇದು ಕಜ್ಜಾಯ ಅಂತೀವಿ ನಾವು. ಅಮ್ಮ ಮನೆಯಲ್ಲಿ ಅಮ್ಮ ಮಾಡಿ ಕೊಟ್ಟು ಕಳಿಸಿರೋದು. ಇದು ನಮ್ಮ ಕಡೆ ಫೇಮಸ್ಸು. ಕಜ್ಜಾಯ ಅಂದರೆ ಫೇಮಸ್ಸು. ಕಜ್ಜಾಯ ಹಾಗೆ ನಾಟಿ ಕೋಳಿ ಸಾಂಬಾರು. ಅದಕ್ಕೆ ಕಾಂಬಿನೇಷನ್ನು ನಾಟಿ ಕೋಳಿ ಸಾಂಬಾರು, ಕಜ್ಜಾಯ. ಯಾರೇ ನೆಂಟರು ಬಂದರೂ ಇದು ಇದ್ದೇ ಇರುತ್ತೆ ನಮ್ಮ ಕಡೆಗೆ. ಇದು ನೋಡಿ, ನಾಟಿ ಕೋಳಿ ಕಟ್ ಮಾಡಿ ಉಪ್ಪು ಅರಿಶಿನ ಹಾಕಿ ಬೇಯಿಸಿ ಕೊಟ್ಟು ಕಳಿಸಿದ್ದಾರೆ. ಮಸಾಲ ಏನೂ ಹಾಕಿಲ್ಲ. ಕಾಯಿ ಎಲ್ಲ ಹಾಕಿದರೆ ಕೆಟ್ಟೋಗುತ್ತೆ. ರಾತ್ರಿ ಪೂರ ಬಸ್ಸಲ್ಲಿ ಬರಬೇಕಲ್ಲ, ಹಾಗಾಗಿ ಅರಿಶಿನ ಉಪ್ಪು ಹಾಕಿ ಬೇಯಿಸಿಟ್ರೆ ಏನೂ ಆಗೋಲ್ಲ. ಈ ರೀತಿ ಹಾಕಿ ಕೊಟ್ಟು ಕಳಿಸಿದ್ದಾರೆ. ನೋಡಿ, ನಾನ್ ವೆಜ್ ತಿಂದೇ ಇರೋರು ಪ್ಲೀಸು ಸ್ವಲ್ಪ ಅವಾಯ್ಡ್ ಮಾಡಿ. ಆಮೇಲೆ ನಾವು ತಿನ್ನೋದ್ರಿಂದ ಶೇರ್ ಮಾಡ್ತಾಯಿದ್ದೀನಿ. ಸೌತೆಕಾಯಿ ನೋಡಿ, ಇನ್ನೂ ತುಂಬ ದೊಡ್ಡ ಬಿಡುತ್ತೆ. ಎತ್ಕೊಂಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಸಣ್ಣದು ಕೊಟ್ಟು ಕಳಿಸಿದ್ದಾರೆ. ಈ ಸೌತೆಕಾಯಿ 3-4 ದಿವಸ ಆಗ್ಬೋದು ಸಾಂಬಾರು ನಮಗೆ. ಇದು ಚಿನ್ನಿಕಾಯಿ ಅಂತ ಹೇಳ್ತೀವಿ, ದೊಡ್ಡದಿದೆಯಲ್ಲ ರೆಡ್ ಕಲರ್, ಅದು. ಇದು ದೊಡ್ಡಲಿಕಾಯಿ ಅಂತ ಹೇಳ್ತೀವಿ. ನಮ್ಮ ತೋಟದಲ್ಲೆಲ್ಲ ಇದೆ ಮರ, ಅದು ಉಪ್ಪಿನಕಾಯಿ ಹಾಕ್ತಾರೆ, ಅದು ದೊಡ್ಡಲಿಕಾಯಿ ಅಂತ ಹೇಳ್ತೀವಿ. ಹಾಗೆ ಮತ್ತು ನೋಡಿ, ಈ ಕಡೆಗೆ ಮೊಟ್ಟೆ, 2 ಟೊಮೊಟೊ ಕಾಯಿ ಕೊಟ್ಟು ಕಳಿಸಿದ್ದಾರೆ. ಏನೇ ಇದ್ದರೂ ಕೊಟ್ಟು ಊರಿಂದ ಅವರು ಪ್ರೀತಿ ಅಲ್ಲ, ಏನೇ ಇದ್ದರೂ ಕೊಟ್ಟು ಕಳಿಸ್ತಾರೆ, ಸಿಟಿಲಿ ಇದ್ದಾರಲ್ಲ ಅಂಥವ್ರು. ಇದು ಹಂಚು ನೋಡಿ, ಹಂಚು ನನಗೆ ನಾನ್ ಸ್ಟಿಕ್ ತವ ಇತ್ತು. ನಾನ್ ಸ್ಟಿಕ್ ತವ, ಅದು ಕೋಟಿಂಗ್ ಎಲ್ಲ ಹೋದ್ಮೇಲೆ ದೋಸೆ ಎಲ್ಲ ಹೇಳ್ತಾನೆ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಅದು ನಾನ್ ಸ್ಟಿಕ್ ತವಾನೂ ಬಳಸಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಈ ಸರಿ ಊರಿಂದ ತರಿಸ್ಕೊಂಡಿದ್ದೀನಿ ಈ ಹಂಚು. ಸೌದೆ ಒಲೆಗೆ ಆಮೇಲೆ ಗ್ಯಾಸ್ಗೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದು ಕೊಬ್ಬರಿ ಎಣ್ಣೆ ನೋಡಿ, ಕೊಬ್ಬರಿ ಎಣ್ಣೆ ಅವರೇ ಮಾಡಿಸ್ತಾರೆ. ಕಾಯೆಲ್ಲ ಇರುತ್ತಲ್ಲ, ಕೊಬ್ಬರಿ ಎಣ್ಣೆ ಕೊಟ್ಟು ಕಳಿಸಿದ್ದಾರೆ. ಮತ್ತು ಗೆಣಸು ಟೇಸ್ಟಿಯಾಗಿರುತ್ತೆ ಬೇಯಿಸಿ ತಿಂದರೆ. ಅದು ಏನೋ ಗೆಣಸು ಅಂತಾರೆ, ನನಗೆ ನೆನಪಿಲ್ಲ. ಇದು ಮೊಟ್ಟೆ, 4 ಮೊಟ್ಟೆ, ಸ್ವಲ್ಪ ಮೊಟ್ಟೆ ಕಡಿಮೆ ಇತ್ತೇನೋ, ಮೊಟ್ಟೆ 4 ಅಷ್ಟೇ ಕೊಟ್ಟು ಕಳಿಸಿದ್ದಾರೆ. ಇದು ನೋಡಿ, ಮಿಕ್ಸ್ಚರು. ಈ ಮಿಕ್ಸ್ಚರ್ ನಮಗೆ ಬೆಂಗಳೂರಲ್ಲಿ ಸಿಕ್ಕೇ ಇಲ್ಲ. ನಮಗೆ ಸಿಗಬಹುದೇನೋ ಗೊತ್ತಿಲ್ಲ. ನಾವು ಹೋದವಾಗೆಲ್ಲ ಸ್ವಲ್ಪ ತೊಗೊಂಬರ್ತೀವಿ. ಇದು ಒಂದು 1/4 kg ತೊಗೊಂಬಂದಿದ್ದಾರೆ. ನಮ್ಮ ಮನೆಯವರೇ ದುಡ್ಡು ಕೊಟ್ಟು ಬೇಕ್ರಿಲಿ ತೊಗೊಂಬಂದಿದ್ದಾರೆ ಅನಿಸುತ್ತೆ, ಸಾಗರದಲ್ಲಿ. ನೋಡಿ, ಇದು ಸ್ವೀಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ, ಆದರೆ ಈ ಥರ ಮಿಕ್ಸ್ಚರ್ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಹೋದವಾಗೆಲ್ಲ ಒಂದು ಸ್ವಲ್ಪ ತೊಗೊಂಬರ್ತೀವಿ. ನೋಡಿ, ಈ ರೀತಿ ಬಂದಿದೆ. ಮತ್ತು ಒಣ ಮೀನು ಅಷ್ಟೇ, ನಾವು ಊರಿಗೆ ಹೋದವಾಗೆಲ್ಲ ತೊಗೊಂಬಂದು ಒಣಸಿ ಎತ್ತಿಟ್ಕೊತೀವಿ. ನಮಗೆ ಒಣ ಮೀನು ತಿಂತೀವಲ್ಲ, ಹಾಗಾಗಿ ಬೇಕಾಗುತ್ತೆ. ಅದನ್ನು ತೊಗೊಂಬಂದಿದ್ದಾರೆ. ಅದು ಅಷ್ಟೇ, ಬೆಂಗಳೂರಲ್ಲೆಲ್ಲ ಇಲ್ಲಿ ಸಿಗಲ್ಲ ಈ ಥರ ಮೀನು. ಫ್ರೆಶ್ ಆಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ, ರೇಟು ಕೂಡ ಕಡಿಮೆ ಇರುತ್ತಲ್ಲ. ಹೋದವಾಗ ತೊಗೊಂಬಂದಿದ್ದೀವಿ. ಇಷ್ಟು ಮೀನು ತೊಗೊಂಬಂದಿದ್ದಾರೆ. ಮತ್ತು ಹಸಿ ಮೀನು ಅಷ್ಟೇ, ಅದು ಅಷ್ಟೇ. ಇದು ನಮ್ಮ ಬೆಂಗಳೂರು ಥರ ಫ್ರಿಜ್ಜಲ್ಲಿಟ್ಟು ಬೇಯಿಸಿ ಕಟ್ ಮಾಡಿ ಕೊಡಲ್ಲ. ಅವಾಗೇ ತೊಗೊಂಬಂದು ಕಟ್ ಮಾಡಿ ಫ್ರೆಶ್ ಆಗಿರುತ್ತೆ. ಅದನ್ನು ಅಷ್ಟೇ, ಖಾರ, ಟೊಮೊಟೊ ಹಾಗೆ ಹುಣಸೆ ಹಣ್ಣು ಹಾಕಿ ಕಲ್ಲಲ್ಲಿ ತಿರ್ಸಿ ಇದನ್ನು ಹಾಕಿ ಕೊಟ್ಟು ಕಳಿಸಿದ್ದಾರೆ. ಇದು ಇಲ್ಲಾದರೆ ಸಿಗಲ್ಲ ಅದು. ಇದು ನೋಡಿ, ಕಾಯಿನೂ ಕೊಟ್ಟು ಕಳಿಸಿದ. ಅಂದರೆ ಕಾಯಿ ಮತ್ತು ನಾವು ಹೋದವಾಗೆಲ್ಲ ತೊಗೊಂಬರ್ತೀವಿ ಊರಿಂದ ಸಾರು ಮಾಡೋಕ್ಕೆ. ಇಲ್ಲಿ ನೀರು ಹೋದರೆ ಅದನ್ನು ಒಡೆದ್ಬಿಟ್ಟು ಕೊಬ್ಬರಿ ಥರ ಮಾಡಿ ಕಟ್ ಮಾಡಿ ಒಣಗಿಸಿ ಎತ್ತಿಟ್ಕೊತೀನಿ. ಇಷ್ಟು ಕಾಯಿ ತೊಗೊಂಬಂದಿದ್ದಾರೆ. ಮತ್ತು ಅಕ್ಕಿ ತೊಗೊಂಬಂದಿದ್ದಾರೆ ನೋಡಿ. ಅಕ್ಕಿನೂ ಅಷ್ಟೇ, ನಾವು ಊರಿಂದ ತೊಗೊಂಬಂದೇ ಊಟ ಮಾಡೋದು. ನಾವು ಬೆಳಿತೀವಲ್ಲ ಊರಲ್ಲಿ ಅಕ್ಕಿ ಗದ್ದೆಯಲ್ಲಿ, ಹಾಗಾಗಿ ನಾವು ಇಲ್ಲಿ ಕೊಂಡು ತಿನ್ನಲ್ಲ. ಅಂಗಡಿಲಿ ತೊಗೊಂಬಂದು ಅಲ್ಲಿಂದನೇ ತೊಗೊಂಬಂದೇ ಊಟ ಮಾಡ್ತೀವಿ ನಾವು ಅದೇ ಅಕ್ಕಿನ. ಈ ರೀತಿ ಕೆಂಪಗಿರುತ್ತೆ ಸ್ವಲ್ಪ, ಇಲ್ಲಿನ ಥರ ವೈಟ್ ಇರಲ್ಲ. ಈ ರೀತಿ ಇದೆ, ಅದು ಆರೋಗ್ಯಕ್ಕೂ ಒಳ್ಳೆಯದು. ನಾವು ಬೆಳೆದಿರೋ ಅಕ್ಕಿ ಊರಿಂದ. ಇಷ್ಟೆಲ್ಲ ತೊಗೊಂಬಂದಿದ್ದಾರೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ನೋಡಿದ್ದಕ್ಕೆ.